ದೇಶನೊಳಗೆ ತಂದಿಗೆ ಬುದ್ಧಿ ಹೇಳೋದಂದ್ರೆ ಏನ್ರಿ, ನಮ್ಮ 20-25 ವರ್ಷ ಆಗಿರ್ತಾವ, ಆದರೂ ಸಹಿತ ನಮಗೇನು ಇನ್ನೂ ಸಣ್ಣ ಹುಡುಗದ ಅಂಬಿಡ್ರಿ, ಅವ್ನಿಗೇನು ಬುದ್ಧಿನೇ ಇಲ್ಲ ಅಂತ ಅನ್ಕೋತೀವಿ ನಾವು. 8 ವರ್ಷದ ವಯಸ್ಸಿನೊಳಗಿರುವಂಥ ಬಸವಣ್ಣ ಹಲವಾರು ದೇವರನ್ನ ಪೂಜೆ ಮಾಡುವಂತಹ ತಂದೆಯನ್ನ ಕುರಿತು ಪ್ರಶ್ನೆ ಮಾಡ್ತಾನೆ. ಅಪ್ಪಾಜಿ, ದೇವನೊಬ್ಬ ನಾಮ ಹಲವು ದೇವರನ್ನು ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಒಂದು ದೇವರನ್ನ ಪೂಜೆ ನೀವು ಕಷ್ಟಪಟ್ಟು ಮಾಡೋದಕ್ಕೆ ಕಷ್ಟಪಟ್ಟು ಅಷ್ಟಕೊಂಡ ದೇವರನ್ನ ಪೂಜೆ ಮಾಡೋದಕ್ಕಿಂತ ಇಷ್ಟಪಟ್ಟು ಒಂದು ದೇವ್ರ ಪೂಜೆ ಮಾಡಿದ್ರೆ ಆ ದೇವ್ರು ಒಲಿತಿದ್ನಲ್ಲ ನಿನಗೆ ಅಂತ ತಿಳ್ಕೊಂಡು ತಂದೆಗೆ ಉತ್ತರ ಹೇಳ್ತಾನೆ. ಒಳಗೆ ತಂದೆ ಖುಷಿ ಆಗ್ತದೆ, ನನ್ನ ಮಗ ಎಷ್ಟು ಜ್ಞಾನವಂತ ಆಗ್ಯಾನಲ್ಲಪ್ಪ, ಎಷ್ಟು ತಿಳ್ಕೊಂಡು ಬಿಟ್ಟಾನಲ್ಲಪ್ಪ ಅಂತ ಮೊದಲು ಭಾಳ ಖುಷಿ ಅನ್ನಿಸ್ತದೆ. ಪ್ರತಿಯೊಂದು ಮಾತನ್ನು ಸಹಜವಾಗಿ ತೋಳ್ತಿರಲಿಲ್ಲ ಬಸವಣ್ಣ ಸಣ್ಣ ಬಾಲಕ. 8 ವರ್ಷದೊಳಗೆ ತಾಯಿಗೆ ಹೇಳ್ತಾನೆ, ಅವ್ರನ್ನ ಮುಟ್ಟಬಾರ್ದು, ಅವ್ರನ್ನ ಮುಟ್ಟಿಸ್ಕೋಬಾರ್ದು ಅಂತ ಹೇಳಿದರೆ, ಅಲ್ಲಮ್ಮ, ಬೆಕ್ಕು ಚರ್ಮ ಸ್ವತಃ ಜೀವಂತಿರುವಂತಹ ಪ್ರಾಣಿಯನ್ನು ತಿಂದು ಬದುಕುವಂಥ ಇಲಿಯನ್ನು ತನ್ನ ತೊಡಿ ಮೇಲೆ ಇಟ್ಕೊಂಡು ಕುಂದಿರ್ತಿದ್ದಿ, ಅದನ್ನ ಒಳಗೆ ಇಟ್ಕೊಂಡು ಸಾಕ್ತಿದ್ದಿ. ಇವರು ಸತ್ತು ಚರ್ಮ ಮುಟ್ಟವ್ರನ್ನ ಕರ್ಕೊಂಡು ಬಂದ್ರೆ ಅವ್ರನ್ನ ನೀನು ಮುಟ್ಟಬೇಡ ಅಂತೀಯಲ್ಲಮ್ಮ, ಇದೇ ಹಂಗೆ ಅಂತ ತಿಳ್ಕೊಂಡು ತಾಯಿಗೆ ಬುದ್ಧಿ ಕಲಿಸ್ತಾನೆ. ಹೀಗೆ ದಿನನಿತ್ಯವಾಗಿರ್ತಕ್ಕಂತಹ ನಿತ್ಯದ ಮಾತುಗಳಲ್ಲಿ ಎಲ್ಲಿ ಏನು ನೋಡ್ತಾನೆ ಅಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿ ಬಸವಣ್ಣನವರು ದಿವಸ ಬೆಳೀತಿರ್ತಾರೆ. ಆದರೆ ಪ್ರತಿಯೊಬ್ಬರ ಜೀವನದ ಯಾರು ನಾವು ಇಲ್ಲಿ ಕುಂತವ್ರು ಇರ್ಬೋದು, ನಾವಿರ್ಬೋದು, ಯಾವುದೇ ಮಹಾತ್ಮ ಇರ್ಬೋದು, ಅವ್ರ ಜೀವನದೊಳಗೆ ಒಂದು ಘಟನೆ ಮನುಷ್ಯನ ಕಣ್ಣು ತರಿಸ್ತದೆ. ನೋಡ್ರಿ, ನೀವು ಯಾವ್ದಾರು ಒಂದು ಸಣ್ಣ ಘಟನೆ ನಿಮಗೆ ಒಂದು ಮನೆಯಾಗಿಂದ ಯಾವ್ದಾರು ತರಿಸ್ತದೆ, ಮತ್ತೊಬ್ಬರಿಗೆ ಯಾರಿಗಾದ್ರೂ ತರಿಸ್ತದೆ. ಒಂದು ಸಣ್ಣ ಘಟನೆ ಒಂದು ಮನುಷ್ಯನನ್ನು ಬದಲಾವಣೆ ಮಾಡಿಬಿಡ್ತದೆ. ಆದ್ರೆ ಅಪ್ಪ ಬಸವಣ್ಣನವರಿಗೆ ಸಣ್ಣ ವಯಸ್ಸಿನೊಳಗೆ ಬಾಲಕನಾಗಿ ಹೋಗಿ ಬಾ, ಗುಡಿಗೆ ಹೋಗಿ ಬಾ ಅಂತ ತಿಳ್ಕೊಂಡು ಗುಡಿಗೆ ಹೋಗಿ ಬಂದು ಗುರುಕುಲಕ್ಕೆ ಹೋಗಿ, ನೀನು ಗುರುಕುಲಕ್ಕೆ ಹೋಗಿ ನಿನ್ನ ಅಭ್ಯಾಸ ಮುಗಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಒಂದು ಸಣ್ಣ ಇದರೊಳಗೆ ಬುಕ್ಕ ಅವನ್ನೆಲ್ಲ ಇಟ್ಕೊಂಡು ತಾನು ಬೇಕಾಗುವಂಥ ಆಹಾರವನ್ನು ಕಟ್ಟಿಕೊಂಡು ಗುರುಕುಲಕ್ಕೆ ಹೋಗಬೇಕಾದ್ರೆ ಒಂದು ಪ್ರಸಂಗ ನೋಡ್ತಾನೆ ಬಸವಣ್ಣ. ಏನು, ತಮಗೆ ಪಾಠ ಮಾಡುವಂತಹ ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಹೊಡೆಯಾಕತ್ತಾರೆ. ಸಣ್ಣ ವಯಸ್ಸಿನೊಳಗೆ ರೋಡ್ನೊಳಗೆ ಹೋಗುವಂಥ ಟೈಮ್ದೊಳಗೆ ತನಗೆ ಪಾಠ ಮಾಡುವಂಥ ಗುರುಗಳು ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಬೆತ್ತಲ್ಲಿ ಹೊಡೆಯಾಕತ್ತಾರ. ಯಾಕೆ ಹೊಡೆಯಾಕತ್ತಾರ? ಹುಡುಗನ ಹೊಡೆದು ನಾನು ಅಡ್ಡಾಡುವಂಥ ದಾರಿ ಒಳಗೆ ನಾನು ಮಾರುತೇಶ್ವರನ ಪೂಜೆ ಮಾಡಕ್ಕೆ ಹೊಂಟಿದ್ದೆ, ನಾನು ಬರುವಂಥ ದಾರಿ ಒಳಗೆ ಬಂದುಬಿಟ್ಟು ನನ್ನ ಮಡಿಯನ್ನೆಲ್ಲ ಕಲಿಸ್ಬಿಟ್ಟು ಮೈಲಿಗೆ ಮಾಡಿಬಿಟ್ಟು ನನ್ನ ದಾರಿ ಒಳಗೆ ನೀ ಬಂದಿದ್ದಕ್ಕಾಗಿ ನಿನಗೆ ಹೊಡೆತನೇ ಮುಖ್ಯ ಅಂತ ತಿಳ್ಕೊಂಡು ಬೆತ್ತದಿಂದ ಹಿಡ್ಕೊಂಡು ಹೊಡೆಯಾಕತ್ತಿದ್ರಲ್ಲ, ಹೊಡೆಯುವಂಥ ಹುಡುಗನನ್ನು ಓಡಿ ಹೋಗಿ ತಬ್ಕೊಂಡು ಇವನು ಯಾಕೆ ಹೊಡೆಯಾಕತ್ತೀರಿ ನೀವು ಅಂತ ತಿಳ್ಕೊಂಡು 8 ವರ್ಷದ ಬಸವಣ್ಣ ಆ ಬಾಲಕನನ್ನು ತಬ್ಕೊಂತಾನ. ಹೊಡಿಬ್ಯಾಡ್ರಿ ಗುರುಗಳ, ಹೊಡಿಬ್ಯಾಡ್ರಿ, ಯಾಕೆ ಹೊಡೆಯಾಕತ್ತೀರಿ, ಎದ್ರ ಸಲುವಾಗಿ ಹೊಡೆಯಾಕತ್ತೀರಿ, ಹೊಡಿಬ್ಯಾಡ್ರಿ ಅಂತ ತಿಳ್ಕೊಂಡು ಆ ಹುಡುಗನ ಮುಟ್ಟಿದ ಕೂಡಲೇ ಚಿದಂಬರ ಶಾಸ್ತ್ರಿಗಳಿಗೆ ಮತ್ತೊಟ್ಟು ಸಿಟ್ಟು ಬಂದ್ಬಿಡುತ್ತು. ಯಾವ ಹುಡುಗನನ್ನ ಕೈ ಮೇಲೆ ಮುಟ್ಟಬಾರ್ದು ಅಂತ ತಿಳ್ಕೊಂಡು ಕೋಲಿನಿಂದ ಹೊಡೆಯಾಕತ್ತೀನಿ, ಅಂಥ ಹುಡುಗನನ್ನು ಮುಟ್ಟಿ ಬಿಟ್ಟಲ್ಲೋ ಬಸವಣ್ಣ, ಎಂಥ ಅಪಚಾರ ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಆ ಮುಟ್ಟಿದ ಕೋಲನ್ನು ತಗೊಂಡು ಅವಂಗೆ ಹೊಡೆದ್ರೆ ಇವನು ಪಾಪ ನನಗೆ ಬರ್ತೈತಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಮೇಲೆ ಸಿಟ್ಟಾದ. ಇಂಥ ಅನೇಕ ಘಟನೆಗಳು ಅವತ್ತಿನ ಕಾಲದಾಗ ನಡೀತಿದ್ವು. ಇವತ್ತು ಪರಸ್ಪರ ಮಾತಾಡೋಕ್ಕೆ ಅನುಕೂಲ ಐತಿ, ನೋಡೋದಕ್ಕೆ ಕುಂದ್ರೋದಕ್ಕೆ ಅವಕಾಶ ಐತಿ. ಇಷ್ಟ ಹಾಕೊಂಡ ತಾಯಂದರು ಬಂದಿರಿ, ಇಷ್ಟ ಹಾಕೊಂಡ ಪುರುಷರು ಬಂದಿರಿ, ಒಂದೇ ಕಡೆ ಕುತ್ಕೊಂಡು ಇಷ್ಟ ಹಾಕೊಂಡ ಕೇಳಾಕತ್ತೀರಂದ್ರೆ ಇದರ ಹಿಂದೆ ದೊಡ್ಡ ಶಕ್ತಿ ಬಸವಣ್ಣನವ್ರದ್ದು ಐತೆ ಅನ್ನುವಂಥದ್ದನ್ನು ಯಾವತ್ತೂ ಮರೆಯಂಗಿಲ್ಲ ನೀವು. ಹುಡುಗನ ಪ್ರಶ್ನೆಗೆ ಉತ್ತರ ಇಲ್ಲ ಚಿದಂಬರ ಶಾಸ್ತ್ರಿಗಳವ್ರ ಹತ್ರ. ಯಾಕೆ ಆ ಹುಡುಗನನ್ನು ಹೊಡ್ಯಾಕತ್ತೀರಿ? ಈತ ಶೂದ್ರ ಅದಾನ, ಶೂದ್ರ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಮುಟ್ಟಬಾರದು, ಮುಟ್ಟಿದ್ರೆ ಪಾಪ ಬರ್ತದ, ಮೈಲಿಗೆ ಆಗ್ತದ. ಅವಾಗ ಅವ ಹೇಳ್ತಾನ, ಮತ್ತು ಶೂದ್ರ ತಂದ ಮೆಟ್ಟುಗಳನ್ನು ಮೆಟ್ಕೋತೀರಿ, ಮತ್ತು ಅವ್ರನ್ನ ಯಾಕೆ ಮುಟ್ಟುದಿಲ್ಲ? ಬಸವಣ್ಣವ್ರು ನೋಡ್ರಿ 8 ವಯಸ್ಸಿನಾಗ ಹಿಂಗೆ ಕೇಳ್ತಾರೆ. ನಮ್ಮ ಯಾರು ಶೂದ್ರ ಮಾಡ್ಕೊಂಡು ಬಂದಿರತಕ್ಕಂಥ ಮೆಟ್ಟುಗಳನ್ನು ಕಾಲಾಗ ಮೆಟ್ಕೊಂಡು ಅಡ್ಡಾಡ್ತೀರಿ, ಹಾಗಾದ್ರೆ ಮೆಟ್ಟು ಮಾಡ್ಕೊಂಡು ಬಂದಾಗ ಮೆಟ್ಟನ್ನು ಹಾಕೊಂಡು ಅಡ್ಡಾಡಕ್ಕೆ ಬರ್ತದ, ಅವ್ರನ್ನ ಯಾಕೆ ಮುಟ್ಟಾಕ್ ಬರೋದಿಲ್ಲ? ಹಿಂಗಂದಾಗ ಚಿದಂಬರ ಶಾಸ್ತ್ರಿಗಳಂತಾರ, ಮೆಟ್ಟಗಳನ್ನು ಹಂಗ ಮೆಟ್ಟೋದಿಲ್ಲ, ನಾವು ಶುದ್ಧೋದಕವನ್ನು ಹಾಕಿ ಅವನು ಪರಿಶುದ್ಧ ಮಾಡಿ ಆಮೇಲೆ ಮೆಟ್ಕೋತೀವಿ ಅಂತ ಅಂದಾಗ ಮತ್ತೆ ಬಸವಣ್ಣವ್ರು ಅಂತಾರೆ, ಹಾಗಾದರೆ ನಿಮ್ಮ ಶುದ್ಧೋದಕದಿಂದ ಮೆಟ್ಟು ಇಲ್ಲೇನು ಕಾಲಾಗ ಹಾಕೊಳ್ಳುವಂಥ ಮೆಟ್ಟುಗಳು ಅದಾವಲ್ಲ, ಈ ಮೆಟ್ಟುಗಳು ಶುದ್ಧ ಅಕ್ಕವ ಅನ್ನೋದಾದ್ರೆ ಸತ್ತು ಚರ್ಮ ಶುದ್ಧ ಮಾಡಕ್ಕೆ ಬರ್ತದೆ, ಜೀವಂತಿದ್ದು ಮನುಷ್ಯನ ಯಾಕೆ ಶುದ್ಧ ಮಾಡಕ್ಕೆ ಬರಂಗಿಲ್ಲ? ಇವಂಗೂ ಶುದ್ಧೋದಕ ಹಾಕ್ರಿ, ಅವನು ಶುದ್ಧ ಮಾಡ್ರಿ ಅಂತ ಹೇಳ್ತಾನೆ ಬಸವಣ್ಣ. ಮತ್ತು ನಿಮ್ಮ ತಲೆಯಾಗ ಹೆಂಗಿರಲಿ, ಬಸವ ಪುರಾಣ ಅಂದ್ರೆ ಎಲ್ಲ ಒಂದೇ ದಿವ್ಸಕ್ಕನ ಹೇಳಿ ಮುಗಿಸ್ಬೇಕು ಅನ್ನೋ ಹಂಗೆ ಲೆಕ್ಕದಾಗ ಇಟ್ಕೊಂಡಿದ್ರಿ. ಮತ್ತು ನೀವು 20 ದಿವಸ ಐತದ ಒಂದೊಂದು ಪ್ರಸಂಗ ಹೇಳ್ಕೊತಾನೆ ಹೋಗ್ಬೇಕು ಹಂಗೆ. ಮತ್ತು ಹೇಳಂದ್ರೆ ಇವತ್ತು ಒಂದು ದಿವಸ ಮುಗಿಸೇ ಬಿಡೋಣ ಇದನ್ನು. ಹೆಂಗೆ ಮಾಡೋಣ್ರಿ? ಕೆಲವು ಮಂದಿ ಜ್ಞಾನಿಗಳು ಇರ್ತೀರಿ, ಮತ್ತು ನೀವು ಯಾಕೆ ಹಂಗೆ ಬರಲಿಲ್ಲ ಅಂತೇಳಿ ನೀವು ಯಾವ್ದಾರು ಓದ್ಕೊಂಬಂದಿದ್ದು ತಂದು ನನಗೆ ಹಚ್ಕೊಂಡು ಕುಂತ್ಕಿಂತೀರಿ ಇಲ್ಲೇ.
ಇಲ್ಲೇನು ಬರ್ತೈತಿ ಅದನ್ನು ಇದನ್ನು ಮಾಡ್ಕೊತಾನೆ ಅದ್ರೊಳಗೆ ಅದನ್ನು ಹೇಳಬೇಕು. ಯಾಕಂದ್ರೆ ಇಬ್ಬರು ಮತ್ತೆ ಹಂಗೇನಾದ್ರು ಸೊಕ್ಕ ಬಸವ ಪುರಾಣ ನಿಮಗೆ ಬೇಕಾತಂದ್ರೆ ನಾ ಮುಂಜಾನೆ ಮಧ್ಯಾಹ್ನದಾಗ ಇರ್ತೀನಿ, ಅಲ್ಲಿ ಬರ್ರಿ ಕಾವ್ಯಾತ್ಮಕವಾಗಿ ಬಸವ ಪುರಾಣವನ್ನು ಕೇಳೋಣ. ಅದು ಆಸಕ್ತಿ ಇದ್ದವ್ರು 4 ಮಂದಿ ಯಾರಿದ್ರು ಅವ್ರಷ್ಟ. ನಿಮ್ದೆಲ್ಲ ತೊಗೊಂಡು ಹೋಗಿ ನೀವು ಹುಟ್ಟರ ತಲೆ ಮೇಲೆ ಹೇರಕ್ಕೆ ಹೋಗ್ಬೇಡ್ರಿ. ಅದನ್ನು ಕಾರಣ ಇಷ್ಟ ತಲೆಯಾಗಿಟ್ಕೊಳ್ರಿ. ನಿಮ್ಮ ಶುದ್ಧೋದಕದಿಂದ ಮೆಟ್ಟನ್ನು ಶುದ್ಧ ಮಾಡಕ್ಕೆ ಬರ್ತದ ಅಂತಂದ್ರೆ ಅದ ನೀರನ್ನು ತೆಗೆದುಕೊಂಡು ಅವಂಗೂ ಹಾಕಿ ಅವನು ಶುದ್ಧ ಮಾಡ್ರಲ್ಲ ಅಂತ ಅಂದಾಗ ಅವಾಗ ಅವ್ರಂತಾರ, ನೋಡು ಬಸವ, ಎಂಥ ವ್ಯಕ್ತಿ ಹೊಟ್ಟೆ ಒಳಗೆ ಎಂಥವನು ಹುಟ್ಟಿಬಿಟ್ಟಿಯೋ ನೀನು. ಪಂಡಿತರಿಗೆ ಹೊಳ್ಳಿ ಪ್ರಶ್ನೆ ಕೇಳ್ತೀಯಲ್ಲೋ, ಕಲಿಸಿದ ಗುರುಗಳಿಗೆ ವಾದ ಮಾಡ್ತೀಯಲ್ಲೋ ಅಂತ ತಿಳ್ಕೊಂಡು ಅಪರಾಧಿಯನ್ನು ತೆಗೆದುಕೊಂಡು ಬಂದು ಹೋಗಿ ಯಾರ ಹತ್ರ ಹೇಳ್ತಾರ? ಮಾದರಸನ ಮಂದಿ ಹೇಳ್ತಾರೆ. ಏನ್ರಿ ನಿಮ್ಮ ಮಗನಿಗೆ ಕಲಸ ಅಂತ ತಿಳ್ಕೊಂಡು ನೀವು ಗುರುಕುಲ ಕಲಸಕ್ಕೆ ಹೋದ್ರೆ ಇವಂಗ ನಾವು ಕಲಿಸಿದಕ್ಕಿಂತ ಇವ ನಮಗೆ ಕಲಸಕ್ಕೆ ಬಂದಿದ್ದ ಹೆಚ್ಚಾಗಿಬಿಟ್ಟದ. ಶೂದ್ರನ್ನೆಲ್ಲ ಮುಟ್ಕೋತಾನ, ಅವ್ರನ್ನ ಮುಟ್ಟಿ ಅವ್ರಿಗೆ ಹಣ್ಣು ಕೊಡಕ್ಕೆ ಹೊಕ್ಕಾನ, ಅವ್ರು ತಿನ್ಸಕ್ಕೆ ಹೊಕ್ಕಾನ, ಅವ್ರಿಗೆ ಉಣಸಕ್ಕೆ ಹೊಕ್ಕಾನ. ನಮ್ಮ ಮಕ್ಕಳು ಕುಟ್ಟಾಗಿರು ಅಂದ್ರೆ ಆ ಮಕ್ಕಳು ಕುಟ್ಟಾಗ ಹೋಗಿರಾಕ ಹೊಕ್ಕಾನ. ಏನು ಮಾಡಬೇಕು? ಎಂಥವ್ರು ಹೊಟ್ಟೆ ಒಳಗೆ ಎಂಥವ್ರು ಹುಟ್ಟು ಬಿಟ್ಟಾರಿ ಅಂತ ಎಲ್ಲರೂ ಒಂದು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಆ ಬಾಲಕ ಬಸವಣ್ಣನನ್ನು ಕರೆದು ಹೊರಗೆ ಹೊಡೆಯಂಗಿಲ್ಲ, ಏನನ್ನೋಂಗಿಲ್ಲ. ಭಾಳ ದಿವ್ಸಕ್ಕೆ ಪ್ರೀತಿಯಿಂದ ಹುಟ್ಟಿರುವಂಥ ಮಗು ಅದ. ಅವಾಗ ಮಾದಲಾಂಬಿಕೆ ಮುಂದೆ ಕುಂದಿರಿಸ್ಕೊಂಡು ಮಾದರಸರು ಹೇಳ್ತಾರಂತ, ಬಸವ, ಸಂಪ್ರದಾಯ ವಿರುದ್ಧ ಮಾತಾಡಕ್ಕೆ ಹೋಗ್ಬೇಡಪ್ಪ, ಸಂಪ್ರದಾಯವನ್ನು ಮೀರಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದಪ್ಪ. ಸಂಪ್ರದಾಯಕ್ಕೆ ಮೀರಿ ನಾವೇನಾದ್ರೂ ನಡ್ಕೊಳಕತ್ತೀವಿ ಅಂದ್ರೆ ವಿಪ್ರರು ನಮ್ಮನ್ನು ನೋಡಿ ಸುಮ್ಮನೆ ಇರೋದಿಲ್ಲಪ್ಪ. ದಯಮಾಡಿ ಹಂಗೆ ಮಾಡಕ್ಕೆ ಹೋಗ್ಬೇಡ ಬಸವ, ಅವ್ರೇನು ಹೇಳ್ತಾರ ಅದನ್ನು ನೀ ಕೇಳಬೇಕು ಅಂತ ತಿಳ್ಕೊಂಡು 8 ವರ್ಷ ಆಗಿತ್ತು. 8 ವರ್ಷ ಆದಮೇಲೆ ಉಪನಯನ ಮಾಡಬೇಕಲ್ಲ ಅವ್ನಿಗೆ. ಯಾವುದಾದ್ರೂ ನಮ್ಮ ಧರ್ಮದೊಳಗನ ಐತಿ, ಇಸ್ಲಾಂ ಧರ್ಮದಾಗನ ಐತಿ, ಎಲ್ಲ ಧರ್ಮದೊಳಗೆ ದೀಕ್ಷಾ ಸಮಾರಂಭ ಇರತಾವೆ. ಕೆಲವು ಮಂದಿ ಉಪನಯನ ಅಂತಾರೆ, ಕೆಲವು ಮಂದಿ ಮುಂಜಿ ಅಂತಾರೆ, ಕೆಲವು ಮಂದಿ ಅಯ್ಯಾಚಾರ ಅಂತಾರೆ. ಹಂಗೆ ಅವ್ರವ್ರ ಧರ್ಮದೊಳಗೆ 8ರ ವಯಸ್ಸಿಗೆ ಅಲ್ಲಿವರೆಗೂ ಈ ಶರೀರ ಅನ್ನುವಂಥದ್ದು ಹೆಂಗಿರ್ತದೆ ಅಂದ್ರೆ ಮಾಂಸದ ಮುದ್ದೆ ಆಗಿರ್ತದೆ. ಈ ಮಾಂಸದ ಮುದ್ದೆಗೆ ಆ ದೀಕ್ಷೆಯನ್ನು ಕೊಟ್ಟ ಮೇಲೆ ಇದು ಮಂತ್ರ ಮುದ್ದೆ ಶರೀರ ಆಗ್ತದೆ. ಮಾಂಸಪಿಂಡವಾಗಿರ್ತಕ್ಕಂಥದ್ದನ್ನು ಮಂತ್ರಪಿಂಡವನ್ನಾಗಿ ಮಾಡುವಂಥ ಕೆಲಸವನ್ನು ದೀಕ್ಷೆಗಳು ಮಾಡ್ತಾವೆ. ಎಲ್ಲರೂ ಮಾಡಿಸ್ಕೊಳ್ಳಬೇಕು. ಅದನ್ನು ಅಯ್ಯಾಚಾರ ಮಾಡ್ಕೋಬೇಕು, ಲಿಂಗ ದೀಕ್ಷಾ ಮಾಡಿಸ್ಕೋಬೇಕು. ಎಲ್ಲರೂ ಯಾವ್ಯಾವ ಧರ್ಮದೊಳಗೆ ನಾವು ಅದೀವಿ ಆಯಾ ಧರ್ಮದ ದೀಕ್ಷೆಯನ್ನು ನಾವೆಲ್ಲರೂ ತಗೊಳ್ಬೇಕಾಗ್ತದೆ. ಅದನ್ನು ತಗೊಂಡು ಅದರಂಗೆ ಆಚರಣೆ ಮಾಡ್ಬೇಕಾಗ್ತದೆ. ಧರ್ಮದಿಂದ ನಡಿಬೇಕಾಕತಿ. ಹೇಳೋದಟ್ಟ ಅಲ್ಲ. ಹೇಳೋರು ನಾ ಹೇಳಿದ್ದೆ ನೀವು ಕೇಳಿದ್ದೆ. ಈ ಹೇಳಿದ್ದನ್ನು ಕೇಳುವ ಮಂದಿಯಿಂದ ಏನೂ ಆಗೋದಿಲ್ಲ, ತಲೆಗಿಟ್ಕೊಳ್ರಿ ನೀವು. ಬರೀ ಹೇಳಿದ್ದನ್ನು ಕೇಳೋರಿಂದ ಏನಾಕೈತಿ? ಯಾವನೋ ಒಬ್ಬ ಬೋರ್ಡ್ ಹಾಕಿದ್ದ, ನಾ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂತ. ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂದ್ಬಿಡ್ಲಿನ ಒಂದು 8 ಮಂದಿ ಬಂದ್ರೆ ನಾವು ಮಾಡ್ತೀವಿ ಅಂತ. ಪಗಾರ ಎಷ್ಟು ರೀ? ತಿಂಗಳ 10,000 ರೂಪಾಯಿ ಕೊಡ್ತೀನಿ. ಇನ್ನೊಬ್ಬ ಒಂದು ಎಷ್ಟು ನಮ್ದು ಒಂದು 15,000 ರೂಪಾಯಿ ಕೊಟ್ಟರೆ ನಾ ಮಾಡ್ತೀನಿ ನೋಡ್ರಿ ಅಂದ. 7 ಮಂದಿ ಹೋದ್ರು, ಅವನೊಬ್ಬ ಉಳ್ಕೊಂಡ 15,000 ರೂಪಾಯಿಗೆ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ. ಅಂದ್ರೆ ನಾವು ಏನು ಹೇಳ್ತಾನೆ ಎಲ್ಲ ಕೇಳೋಬೇಕು. ಅವ ಬಂದು ಕರ್ಕೊಂಬಂದು ತನ್ನ ತೋಟದಾಗ ಇಟ್ಕೊಂಡು ಹೇಳಿದವ, ನೋಡಪ್ಪ, ಮುಂಜಾನೆ ಎದ್ದು ಗುಡ್ಲಿನ ಎತ್ತಿಗೆ ನೀರು ಕುಡಿಸ್ಬೇಕು, ಆಕಳಕ್ಕೆ ನೀರು ಕುಡಿಸ್ಬೇಕು, ಹುಣ್ರಿ ಅಂದವ. ಎತ್ತು ಹೊರಗೆ ಕಟ್ಬೇಕು, ಹುಣ್ರಿ ಅಂದ. ಮತ್ತು ಹೊಳ್ಳಿ 9-9:30 ಆಕತಿ, ಆಕಳಕ್ಕೆ ಎತ್ತಿಗೆ ತಿನ್ನಾಕಿಡ್ಬೇಕು, ಹುಣ್ರಿ ಅಂದವ. ಹೊರಗೆ ಕಟ್ಟಿದ ಮೇಲೆ ಸ್ವಚ್ಛಂಗೆ ಕಸ ಹೊಡಿಬೇಕು, ಹುಣ್ರಿ ಅಂದವ. ಇಷ್ಟೆಲ್ಲ ಕೆಲಸ ಹೇಳಿಕೊಟ್ಟಾನ. ಹೇಳಿಕೊಟ್ಟು 8 ದಿವಸ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾನವ. 8 ದಿವಸ ಹೋಗಿ ಬರ್ತೀನಿ ಅಂತ ಹಿಂಗೆ ಊರಿಗೆ ಹೋಗಿ 8 ದಿವಸ ಆದಮೇಲೆ ಬಂದು ನೋಡ್ತಾನೆ, ಕಟ್ಟಿದ ಎತ್ತು ಕಟ್ಟದಲ್ಲೇ ಅದಾವು, ನೀರು ಇಟ್ಟಿಲ್ಲ, ತಿನ್ನಕ್ಕೂ ಇಟ್ಟಿಲ್ಲ, ಹಾಲು ಹಿಂಡ್ಕೊಂಡಿಲ್ಲ, ಸ್ವರ್ಗ ಸಾಯಕ್ಕಾಗಿದ್ದು 8 ದಿವಸ ಗಟ್ಟಲೆ. ಮತ್ತು ನೀರು ಕೂಳು ಹಾಕ್ಲಿಲ್ಲ ಅಂದ್ರೆ ಏನಾಕ್ಕವು ಪಾಪ. ನೋಡಿ ಇಟ್ಟು ಸಿಟ್ಟು ಬಂತು. 15,000 ರೂಪಾಯಿ ರೊಕ್ಕ ಕೊಟ್ಟು ನಿನಗೆ ಹೇಳಿದ್ದು ಕೇಳುವಂಥ ಕೆಲಸಕ್ಕೆ ಇಟ್ಕೊಂಡ್ರೆ ಒಂದಿಷ್ಟು ನೀರು ಕುಡಿಸಿಲ್ಲಲ್ಲೋ, ಏನು ಕೆಲಸ ಮಾಡೀನಿ ಅಂತ ಅಂದಾಗ ಸಾವ್ಕಾರ ಬೈಬೇಡ್ರಿ ನನಗೆ ಅಂದವ. ಯಾಕೆ ಬೈಬೇಡ್ರಿ? ಯಾಕೆ ಬೈಬೇಡ್ರಿ? ನೀವೇನು ಹೇಳ್ಕರ್ಕೊಂಬಂದಿರಿ? ನನ್ನ ಹೇಳಿದ್ದನ್ನು ಕೇಳ ಅಂತ ಹೇಳ್ಕೊಂಬಂದಿರಿ. ನೀವು ಹೇಳಿದ್ದೆಲ್ಲ ಕೇಳಿನಿಲ್ಲ. ನಾನು ನೀರು ಕುಡಿಸಂದಿರಿ, ಹ್ಞೂ ಅಂದಿನಿ. ತಿಳಿದಿಲ್ಲ ನಿಮ್ಗೆ? ನೀವು ಒಂಥರ ಟ್ಯೂಬ್ಲೆಟ್ ಇದ್ದಂಗೆ ಅದೀರಿ. ನೀರು ಕುಡಿಸಂದಿರಿ, ನೀರು ಕುಡಿಸಿನಿ, ಮತ್ತು ಅದಕ್ಕೆ ನೀವು ಹ್ಞೂ ಅಂದಿನಿ. ನೀವು ಅದಕ್ಕೆ ಹೊರಗೆ ಕಟ್ಬೇಕಂದಿರಿ, ಅದನ್ನು ಹ್ಞೂ ಅಂದಿನಿ. ನೀ ಹೇಳಿದ್ದು ಕೇಳೋ ಅಟ್ಟ ನಾನು ಮಾಡವಲ್ಲ ಅಂದಂತವ. ಮತ್ತು ಬರೀ ಹೇಳಿದ್ದು ಕೇಳಿದ್ರೆ ಅಟ್ಟ ಏನು ಬೆಲೆ ಐತಿ? ಸ್ವಾಮಿಗಳು ಹೇಳಿದ್ದನ್ನು ಬರೀ ಕೇಳ್ಕೊಂಡು ಅಟ್ಟ ಹೋದ್ರೆ ಏನು ಬೆಲೆ ಇಲ್ಲ. ಹೇಳಿದ್ದನ್ನು ಕೇಳಿದ್ರೆ ಅಷ್ಟೇ ಬೆಲೆ ಇಲ್ಲ, ಕೇಳಿದಂಗೆ ಒಂದಿಷ್ಟು ನಡ್ಕೊಂಡವ್ರಿಗೆ ಅಟ್ಟ ಬೆಲೆ ಐತಿ ಈ ಜಗತ್ತಿನಾಗ. ಇದಕ್ಕೆ ಚಪ್ಪಾಡಿ ಹೊಡ್ರಿ, ಏನಾಗೋದಿಲ್ಲ. ಯಾವಾಗ 8 ವಯಸ್ಸಾಗ್ತದೆ, ವಯಸ್ಸಾದ ಕೂಡಲೇ ಬಸವಣ್ಣನವ್ರಿಗೆ ಉಪನಯನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಘಟನೆ ಕಣ್ಮುಂದೆ ಬರ್ತದೆ. ಏನು ಕಣ್ಮುಂದೆ ಬರ್ತದೆ ಅಂದರೆ, ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರ ತಂಗಿ ಲಕ್ಷ್ಮಮ್ಮ, ಆ ಲಕ್ಷ್ಮಿಯ ಗಂಡ ಅಚಾನಕ್ಕಾಗಿ ತೀರ್ಕೊಂಡ್ಬಿಡ್ತಾನೆ. ಇದು ಭಾಳ ಮನುಷ್ಯನ ಮೇಲೆ ಪ್ರಭಾವ ಬೀರಿರುವಂಥ ಘಟನೆ ಇದು ಬಸವಣ್ಣವ್ರಿಗೆ. 8 ವಯಸ್ಸಿನಾಗ ಇದು ಹೇಳಾಕತ್ತಿದ್ದು ನಾನು. 20 ವಯಸ್ಸಾದ ಮೇಲೆ ಆಗಿರುವಂಥ ಘಟನೆ ಅಲ್ಲ ಇದು. 8 ವಯಸ್ಸಿನ ಹುಡುಗನ ಮೇಲೆ ಪರಿಣಾಮ ಆಗ್ತದೆ. ಏನಾಗ್ತದೆ? ಏನು
ಆ ಮಾದರಸನ ತಂಗಿಯಾಗಿರ್ತಕ್ಕಂಥ ಸೋದರತ್ತೆ ಗಂಡ ತೀರ್ಕೊಂಡಿದ್ದಕ್ಕೆ ಸೋದರತ್ತೆಗೆ ಒತ್ತಾಯಪೂರ್ವಕವಾಗಿ ತಲೆ ಬಡಿಸುವಂಥ ಕೆಲಸವನ್ನು ಮಾಡಾಕತ್ತಿದ್ರು. ಕೇಶ ಮುಂಡನ ಮಾಡ್ಬೇಕಲ್ಲ. ಗಂಡ ಸತ್ತ ಅಂದ್ರೆ ಕೈಯಾಗಿನ ಬಳಿಯನ್ನು ತೆಗಿಬೇಕು, ಕುಂಕುಮ ತೆಗಿಬೇಕು, ಬಿಳಿ ಬಟ್ಟೆ ಹಾಕ್ಕೋಬೇಕು, ಮೂಲ್ಯಾಗ ಕುಂದಿರ್ಬೇಕು, ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋಂಗಿಲ್ಲ. ಯಾರು ಮಾಡಿಟ್ಟಾರೆ ಇವನು ಶಾಸ್ತ್ರನ? ಯಾರು ಮಾಡಿಟ್ಟಾರ? ಇದು ಮಾಲಕವಾಗಿರ್ತಕ್ಕಂಥ ಬಸವಣ್ಣನವ್ರ ಮೇಲೆ ಪರಿಣಾಮ ಬೀಳ್ತದೆ. ನನ್ನ ಸೋದರತ್ತೆ ನನ್ನ ಎತ್ಕೊಂಡು ಮುದ್ದಾಡ್ತಿದ್ಲು, ನನ್ನ ಸೋದರತ್ತೆ ನನ್ನ ಕಣ್ಣು ಕೂಡಲೇ ಪ್ರೀತಿ ಮಾಡ್ತಿದ್ಲು. ಇವತ್ತು ನನ್ನ ಸೋದರತ್ತೆ ಕೂದಲವನ್ನು ತೆಗಿಯಾಕತ್ತಾರ, ಬಿಳಿ ಸೀರೆ ಕೊಟ್ಟಾರ, ನನ್ನಿಂದ ದೂರ ಇಡಾಕತ್ತಾರ. ಯಾವುದಾದ್ರೂ ಶುಭ ಸಮಾರಂಭ ಬಂದ್ರೆ ಭಾಳ ದೂರ ಕುಂದಿರಿಸ್ತಾರ. ಯಾಕೆ ಹಿಂಗಂತ ತಿಳ್ಕೊಂಡು ಹೋಗಿ ಸೋದರತ್ತೆಯನ್ನು ಕೇಳ್ತಾಳಂತ, ಅತ್ತೆ ಯಾಕೆ ನಿನಗೆ ಹಿಂಗೆ ಮಾಡಾಕತ್ತಾರ? ಅವಾಗ ಬಾಲಕ ಬಸವಣ್ಣ ನನಗೆ ಸೋದರತ್ತೆ ಅಂತಾಳಂತ. ನೋಡಪ್ಪ, ನೀ ಕೇಳುವಂಥ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಬಸವಣ್ಣ, ಇದಕ್ಕೊಂದೇ ಉತ್ತರ, ಇದು ನಮ್ಮ ಸಂಪ್ರದಾಯ. ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ, ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ. ಅದ ಹೆಂಡತಿ ಸತ್ತ ಅಂದ್ರೆ ಗಂಡ ಮದುವೆ ಅಕ್ಕನಂದ್ರೆ ಏನೈತಿದ್ರ ವಿಚಾರ? ಹೆಂಡತಿ ಸತ್ತ ಅಂದ ಕೂಡಲೇ ಗಂಡ ಮದುವೆ ಆಗಕ್ಕೆ ಬರ್ತದೆ. ಆದ್ರೆ ಗಂಡ ಸತ್ತಿದ್ದಕ್ಕೆ ಹೆಂಡತಿ ಬರೀ ವಿಧಿವಿ ಅಕ್ಕಾಳ ಅಂತಂದ್ರೆ ಇಷ್ಟು ತಾರತಮ್ಯ ನಮ್ಮ ಜಗತ್ತಿನಾಗಿತ್ತು. ಹೆಣ್ಮಕ್ಳು ಅಂತಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿರುವಂಥ ವಸ್ತು. ಹೆಣ್ಮಕ್ಳು ಅಂತಂದ್ರೆ ಮಕ್ಕಳನ್ನು ಹೆರುವ ಯಂತ್ರ. ಹೆಣ್ಮಕ್ಳಿಗೆ ಯಾಕೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕು? ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ ಬೇಕು? ಹೆಣ್ಮಕ್ಳಿಗೆ ಯಾಕೆ ಓಟ್ ಹಾಕುವಂಥ ಅಧಿಕಾರ ಬೇಕು? ಯಾವ ಅಧಿಕಾರನೂ ಸಹಿತ ಇರ್ಲಾರ್ದಂಗೆ ನಮ್ಮನ್ನು ಮನ್ಯಾಗನ ಕುಂದರ್ಸಿದ್ರೆ ಯವ್ವ. ಹೆಣ್ಣು ಹುಟ್ಟಿದ್ರೆ ಮನ್ಯಾಗ ಪೀಡೆ ಅನಿಸ್ತಿತ್ತು, ಹೆಣ್ಣು ಹುಟ್ಟಿದ್ರೆ ಮನ್ಯಾಗ ಪೀಡೆ ಅಂತಿದ್ರು. ಯಾವ್ದಾರು ಹಿಂಗೆ ಮನೆಗೆ ಹೋಗಿ ಗರ್ಭವತಿ ಆಗಿ ಮನೆಗೆ ಹೋಗಿ ಅಲ್ಲೇ ಹೆರಿಗೆ ಆಯ್ತು ಅಂದ ಕೂಡಲೇನ ಫಸ್ಟ್ ಫೋನಾಗ ಕೇಳೋದೇನು ಹೆಣ್ಣ ಗಂಡ ಅಂದ್ರೆ ಕುಲು ನಗೋದು, ಹೆಣ್ಣು ಅಂದ ಕೂಡಲೇನ ಮಕ್ಕ ಸಪ್ಪಿ ಮಾಡ್ಕೊಂಡು ಕುಂದ್ರೋದು. ವಿಚಾರ ಮಾಡ್ಕೊಡ್ರಿ. ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತದ, ಗಂಡು ಹುಟ್ಟಿದ್ರೆ ಪೇಡೆ ಅನಿಸ್ತದ. ಗಂಡು ಹುಟ್ಟಿದ್ರೆ ಪೇಡೆ ಅನಿಸ್ತಿತ್ತು, ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತಿತ್ತು. ಗಂಡು ಹುಟ್ಟಿದ್ರೆ ದೊರೆ ಅಂತಿತ್ತು, ಹೆಣ್ಣು ಹುಟ್ಟಿದ್ರೆ ಹೊರೆ ಅಂತಿತ್ತು. ಗಂಡು ಹುಟ್ಟಿದ್ರೆ ಹೊನ್ನು ಅಂತಿತ್ತು, ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂತಿತ್ತು. ಆದರೆ ಎಷ್ಟು ಮಂದಿ ಗೊತ್ತೈತಿ? ಭಾರತ ದೇಶದೊಳಗೆ 510ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದು, 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ರೂ ಸಹಿತ ಯಾವೊಬ್ಬ ವ್ಯಕ್ತಿನೂ ಸಹಿತ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗ್ರಿ ಅಂತ ಹೇಳುವಂಥ ಮಾತನ್ನು ಇರಲಿಲ್ಲ. ಅದು ನಮ್ಮ ನಾಡಿನೊಳಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು, ಅದು ಕಿತ್ತೂರು ರಾಣಿ ಚೆನ್ನಮ್ಮ ಮೊಟ್ಟ ಮೊದಲು ಈ ದೇಶವನ್ನು ಬಿಟ್ಟು ತೊಲಗ್ರಿ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲು ಸ್ವಾತಂತ್ರ್ಯ ಹೋರಾಟಗಾರ್ತಿ. ಹೊಡ್ರಿ ನಮ್ಮ ಜೋರಾಗಿ ಚಪ್ಪಾಳೆ ಅಂತ ಹೆಣ್ಮಗಳಿಗೆ. ಒಬ್ಬ ಹೆಣ್ಮಗಳು ಸಾವಿತ್ರಿಬಾಯಿ